ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಎಷ್ಟೊಂದೆಲ್ಲ ಡಿಫ್ರೆನ್ಸ್ ಇದೆ ಅಲ್ವಾ? ಮಲ್ನಾಡಂತ ಮದುವೆ ಆದರೆ ಮಳೆಗಾಲ ವಾಕ್ ಮಾಡೋಕ್ಕಾಗಲ್ಲ ಹೊರ್ಗಡೆ ಅಂತ ವಾಕಿಂಗ್ ಪ್ಯಾಡ್ ಬೇರೆ ತೊಗೊಬಿಟ್ಟಿದ್ದೀನಿ. ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿವಿ ಪರ್ಶ್ಯೂ ಡೈರೀಸ್. ತುಂಬ ಜನ ಬೈಕೊಳ್ತೀರಾ ನಂಗೆ ಗೊತ್ತು ವೀಡಿಯೋಸ್ ನೋಡಿದ ತಕ್ಷಣ. ಈ ಅಮ್ಮಂದು ಇನ್ನೇನೋ ಅಮಾವಾಸ್ಯೆಗೊಂದು ಹುಣ್ಮೆಗೊಂದು ಹಾಕ್ತಾಳೆ ವೀಡಿಯೋಸ್ ಅಂತ. ಖಂಡಿತ ಹೌದು, ಕ್ಷಮೆ ಇರಲಿ. ಯಾಕೆ ಅಂತಂದರೆ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ ಹಾಕಕ್ಕೆ ಆಗ್ತಿಲ್ಲ. ಅಂದರೆ ನನ್ನ ಡೇ ರೊಟೀನ್ ಆ ಥರ ಇದೆ. ನಾನು ಏನು ಮಾಡ್ಕೊಂಡು ಸಾಯ್ಲಿ. ನಮಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅವಳನ್ನ ಬೈ ದ 9 o'clock ಅವಳನ್ನ ಸ್ಕೂಲಿಗೆ ಬಿಟ್ಟು ಬರಬೇಕು. ಅವಳು ಬ್ರೇಕ್ಫಾಸ್ಟು, ಅವಳ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನಂಗೆ ಟೈಮ್ ಆಗುತ್ತೆ. ಆ ಟೈಮಲ್ಲಿ ವೀಡಿಯೋ ಮಾಡೋಣ ಅಂತಂದರೆ ಹೆಂಗೆಂಗೋ ಬರುತ್ತೆ, ಕೂದಲು ಹೆಂಗೋ ಇರುತ್ತೆ. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲಾ, ಇಲ್ಲ ನನ್ನ ಮಗಳನ್ನೇ ರೆಡಿ ಮಾಡಲಾ, ಅದಕ್ಕೆ 9 o'clock ತನಕ ವೀಡಿಯೋ ಮಾಡೋದೇ ಬೇಡ ಅಂತ ಒಂದ್ಸಲ ಡಿಸೈಡ್ ಮಾಡ್ಕೊಬಿಡ್ತೀನಿ. ಸರಿ, ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದು ವೀಡಿಯೋ ಮಾಡೋಣ ಅಂತ ಅಂದರೆ ಹೊಟ್ಟೆ ನನ್ನ ಮಾತು ಕೇಳೋದೇ ಇಲ್ಲ, ತಾಳ ಹಾಕ್ತಾ ಇರುತ್ತೆ, ಬೇಗ ತಿಂಡಿ ತಿನ್ನು 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 ಅಂತ. ಆ ತಿಂಡಿ ತಿನ್ನೋ ಟೆನ್ಷನಲ್ಲಿ ವೀಡಿಯೋ ಮಾಡಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ ಸಮ್ಟೈಮ್ಸು. ಅದು ಹೋಗಲಿ. ಇನ್ನು ಫ್ರೂಟ್ಸ್ ಗಿಟ್ಸ್ ತಿನ್ನೋ ಟೈಮಲ್ಲಿ ಮಾಡ್ಕೊಳೋಣ ಅಂದರೆ ಬಾಂಧನ ಕರ್ಕೊಬರ್ಬೇಕಾಗಿರುತ್ತೆ, ಜೊತೆಗೆ ಮನೆ ಕೆಲಸ ಇರುತ್ತೆ. ಇವೆರಡೂ ಮ್ಯಾನೇಜ್ ಮಾಡಬೇಕಲ್ಲ. ಮಧ್ಯದಲ್ಲಿ ಬಂದ ತಕ್ಷಣ ಅಮ್ಮ ಹೊಟ್ಟೆ ಹಶ್ವಾಗ್ತಾ ಇದೆ, ಏನಾದ್ರು ಕೊಡ್ತೀರಾ ಅಂತ ಬೇರೆ ಕೇಳ್ತಾಳೆ. ಇದನ್ನೆಲ್ಲ ನೆನ್ಪು ಮಾಡಿಕೊಂಡು ಅದ್ರ ಜೊತೆಗೆ ನಾನು ನನ್ನ ಕ್ಲೈಂಟ್ಸ್ನ ಕೂಡ ಹ್ಯಾಂಡಲ್ ಮಾಡಬೇಕಲ್ವೇ. ಇಷ್ಟೆಲ್ಲ ಇದ್ದಾಗ ನಾನು ಹೇಗೆ ನೆಮ್ಮದಿಯಾಗಿ ಕೂತ್ಕೊಂಡು ವೀಡಿಯೋ ಎಡಿಟ್ ಮಾಡಿ ಹಾಕೋಕ್ಕಾಗುತ್ತೆ, ನೀವೇ ಹೇಳಿ. ಅದ್ರ ಜೊತೆಗೆ ಮನೆ ಕೆಲಸಗಳಿರುತ್ತಲ್ಲ, ಮನೆ ಕೆಲಸಗಳೆಲ್ಲ ಮಾಡಬೇಕಲ್ಲ. ನನ್ನ ರೊಟೀನ್ನ ಕೂಡ ನಾನು ಫಾಲೋ ಮಾಡಬೇಕು. 3 ಟೈಮ್ಸು ಮೀಲ್ ಮಾಡ್ಕೊಬೇಕು. ಜೊತೆಗೆ 2 ಟೈಮ್ ಸ್ನ್ಯಾಕ್ಸು, ಮೇಡಮ್ ಅವ್ರದ್ದು ಇಷ್ಟ ಕಷ್ಟಗಳು, ಇದೆಲ್ಲ ಮಧ್ಯ ನನಗಾಗಿ ಸಿಗಂಥ ಟೈಮ್ನ ನಾನು ವಾಕ್ ಮಾಡಿಕೊಂಡು ವರ್ಕೌಟ್ ಮಾಡ್ಕೊಂಡು ಕಳೀತಾ ಇದ್ದೀನಿ. ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲ, ನಾನು ಇನ್ಸ್ಟಾಗ್ರಾಮಿಗೆ ಒಂದು ಪೋಸ್ಟ್ ಹಾಕಿ 2 months ಆಗಿದೆ ಅಂತ. ನಮ್ಮಮ್ಮ ಬೈದ ಮೇಲೆ ನೆನಪಾಗಿದ್ದು ನನಗೆ, ಅದಲ್ವ ನಾನು ವೀಡಿಯೋಸೇ ಹಾಕ್ತಾಯಿಲ್ಲ ಅಂತ. ಕಳೆದೋಗ್ಬಿಟ್ಟಿದೆ ನಾನೇ ಒಂದು 2 months. ಸದ್ಯಕ್ಕೆ ಬ್ಯಾಕ್ ಟು ರೊಟೀನ್ ಅನ್ನೋಕ್ಕೆ ಬಂದಿದ್ದೀನಿ. ಸೊ ಬೆಳಗ್ಗೆ ಎದ್ದು ಲೆಮನ್ ವಾಟರ್ ಆಯಿತು, ಮೇಡಮ್ ಅವ್ರಿಗೆ ಬಾಕ್ಸಿಗೆ ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ಇವನ್ ನನಗೂ ಬ್ರೇಕ್ಫಾಸ್ಟ್ ಅದೇ. ನವೀನಂತೂ ಇಲ್ಲ, ನವೀನ್ ಹೋಮ್ ಸ್ಟೇಲೇ ಸೆಟ್ಲಾಗೋಗ್ಬಿಟ್ಟಿದ್ದಾರೆ. ಯಾಕಂದರೆ ಈಗ ಸೀಸನ್ ಅಲ್ಲ ನಮ್ಮ ಕಡೆ, ಮಳೆಗಾಲ, ಗೆಸ್ಟ್ಗಳು ಜಾಸ್ತಿ ಬರ್ತಾ ಇದ್ದಾರೆ. ಹಾಗಾಗಿ ನೀವೊಂದು ತೀರ ನಾವೊಂದು ತೀರ ಅಂದಾಗೆ ನಾವಿಬ್ಬರು ದೂರ ಇದ್ದೀವಿ ಇವಾಗ. ಅವ್ರು ಬರೋದನ್ನೇ ನನ್ನ ಮಗಳು ಕಾಯ್ತಾ ಇರ್ತಾರೆ, ಅಮ್ಮ ಅಪ್ಪ ಯಾವಾಗ ಬರ್ತಾರೆ ಅಂತ. ಅವರು ಗೆಸ್ಟ್ ಬಿಟ್ಟು ಬರಲ್ಲ, ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ ಸ್ಕೂಲ್ ಬಿಟ್ಟು. ಸೊ ಹೀಗಿದೆ ನಮ್ಮ ಪರಿಸ್ಥಿತಿ. ಸೊ ಫೈನಲಿ ಮೇಡಮ್ ಅವ್ರಿಗೆ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ರವೆ ರೊಟ್ಟಿ, ಅಯ್ಯೋ ಕಚ್ಕೊಂಡ್ಬಿಟ್ಟೈತೆ ಬರೋ ತನಕ ಸ್ವಲ್ಪ ಕಷ್ಟ. ಯಾಕೆ ಅಂತಂದರೆ ನಾನು ಆಯಿಲ್ ಕಡಿಮೆ ಹಾಕ್ತೀನಿ. ಆಯಿಲ್ ಜಾಸ್ತಿ ಹಾಕಿದ್ರೆ ಈಸಿಯಾಗಿ ಬರುತ್ತೆ, ನಾನು ಆಯಿಲ್ ಚೂರು ಹಾಕ್ತೀನಿ, ಹಾಗಾಗಿ ಕಷ್ಟಪಟ್ಕೊಂಡು ಬರುತ್ತೆ. ಜೊತೆಗೆ ಚಟ್ನಿ ತುಪ್ಪ ನನ್ನ ಮಗಳು ಫೇವ್ರೆಟ್. ಬಾಂಧುಮನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದಾಯಿತು, ಬ್ರೇಕ್ಫಾಸ್ಟ್ ಕೂಡ ಆಯಿತು, ಸ್ನಾನ ಆಗಿ ಪೂಜೆ ಮಾಡ್ತಾಯಿದ್ದೀನಿ. ಅವನ ಅಜ್ಜಿ ವೀಡಿಯೋ ಮಾಡಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ. ಏನು ಮಾಡೋಣ, ಬ್ರೇಕ್ಫಾಸ್ಟಿಗೆ ನಾನು ರೊಟ್ಟಿ ತೊಗೊಂಡೆ, ಜೊತೆಗೆ ಪಪ್ಪಾಯ ತೊಗೊಂಡೆ, ಹಾಲು ತೊಗೊಂಡೆ. ದೇವರೇ ನಮಗೊಂಚೂರು ಕಾಪಾಡಪ್ಪ, ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಆಗೋದಕ್ಕೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಇನ್ನು ವೆಯ್ಟ್ ಲಾಸ್ ಮಾಡೋದಕ್ಕೆ, ಕನ್ಸಿಸ್ಟೆನ್ಸಿ ಆಗಿರೋದಕ್ಕೆ ಎಲ್ಪ್ ಮಾಡು, ಯಾವುದೇ ಥರ ಜಂಕ್ ಫುಡ್ ತಿನ್ನೋದಕ್ಕೆ ಆಸೆ ಕೊಡಬೇಡ ಅಂತ ಯೋಚನೆ ಮಾಡಿ ದೇವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ದೇವರು ತಥಾಸ್ತು ಅಂದ್ಬಿಟ್ರೆ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಒಂದು ಸಲ ಟ್ರಾನ್ಸ್ಫಾರ್ಮೇಷನ್ ಆಗೋಗ್ಬಿಡ್ತೀನಿ. ಇದು ಲಾಸ್ಟ್ ಇಯರ್ ಬರ್ಡೇಗೂ ಈ ಇಯರ್ ಬರ್ಡೇಲಿರೋ ಡಿಫ್ರೆನ್ಸು. ಅಜ್ಜಿ ಲಾಸ್ಟ್ ಇಯರ್ ಹೊಟ್ಟೆ ನೋಡ್ತಿದ್ರೆ ಯಪ್ಪ ಇಷ್ಟೊಂದು ದೊಡ್ಡಪ್ಪ ಹೊಟ್ಟೆ ಅನಿಸ್ಬಿಡುತ್ತೆ. ಇವಾಗ ಸ್ವಲ್ಪ ಕರಗಿದೆ, ಮುಂದಿನ ವರ್ಷಕ್ಕಿನ್ನ ಕರಗಿಸೋಣ. ಮೇಯ್ನು ಡಯೆಟ್ ಮೇಲೆ ಫೋಕಸ್ ಇರಬೇಕು. 80% ಡಯೆಟ್ಟೇ ನಮ್ಗೆ ಮೇಯ್ನಾಗಿ ಹೊಡ್ತಾ ಬೀಳೋದು. ಏನಾದ್ರು ಫಂಕ್ಷನ್ಸು ಹಬ್ಬ ಅಂತ ಬಂದುಬಿಟ್ರೆ ಅವನ ಅಜ್ಜಿ ಕೇಳಂಗೆ ಇಲ್ಲ, ಸ್ವೀಟ್ಸು. ಆ ವೆಜಿಟೇರಿಯನ್ ಮನೇಲಂತೂ ಅದೇ ತಾನೇ. ಇನ್ನೇನು ಮಾಡೋಣ, ನಾವು ವೆರೀ ಸ್ವೀಟ್ಸಲ್ಲಿ ತಿನ್ಕೊಂಡೇ ದಪ್ಪ ಆಗಿದ್ದೀವಿ. ಟೈಮ್ ನೋಡ್ತಾ ಇದ್ದಂಗೆ ಕರೆಕ್ಟಾಗಿ 1 ಗಂಟೆ ಆಗೋಗಿದೆ. ಇವಾಗ ಹೋಗಿ ಮೇಡಮ್ ಅವ್ರನ್ನ ಕರ್ಕೊಂಬರಬೇಕು. ನನಗಿನ್ನ ಟಮ್ಮಿ ಫ್ಯಾಟ್ ಇದೆ. ಆಫ್ಟರ್ ಡೆಲಿವರಿ ಏನಾದ್ರು ಟಮ್ಮಿ ಫ್ಯಾಟ್ ಏನಾದ್ರು ಇತ್ತು ಅಂತಂದರೆ ಇಷ್ಟೊತ್ತು ಕರ್ಗೋಗ್ಬಿಡೋದು. ಬಟ್ ನನಗೇನಂತಂದರೆ ನಾನು ಹುಡ್ದಾಗಿಂದ ದಪ್ಪನೇ ಇರೋದು, ನಾನು ಸಣ್ಣಕ್ಕೆ ಇದ್ದಿದ್ದೇ ಇಲ್ಲ. ಹಾಗಾಗಿ ಟಮ್ಮಿ ಫ್ಯಾಟ್ ಅಂದರೆ ಸ್ಟೋರೇಜ್ ಫ್ಯಾಟ್ ಆವಾಗಿಂದ ಸ್ಟೋರೇಜ್ ಆಗಿದೆ. ಅದನ್ನು ಕರಗಿಸ್ಬೇಕು ಅಂದರೆ 1 ವರ್ಷದಲ್ಲಿ ಆಗುತ್ತೆ? ಖಂಡಿತ ಆಗೋಲ್ಲ. ಇನ್ನೂ 2 ವರ್ಷ 3 ವರ್ಷ ಆಗಲಿ. ನಾನೇನು ಕಾಂಪಿಟೇಷನ್ಗೆ ಹೋಗಬೇಕು, ನಿಧಾನಕ್ಕೆ ಸಣ್ಣ ಆದರೆ ಆಯಿತು. ಅಷ್ಟರಲ್ಲಿ ಇವಾಗ ಹೋಗಿ ನಾನು ಬಾಂಧನು ಕರ್ಕೊಬಂದ್ಬಿಟ್ಟಿದ್ದೀನಿ ಸ್ಕೂಲಿಂದ. ಅವಳಮ್ಮ ಹೊಟ್ಟೆ ಹಶ್ವಾಗ್ತಾಯಿದೆ, ಏನಾದರೂ ಕೊಡಿ ಅಂತ ಇದ್ದಾಳೆ. ಇವತ್ತು ನನ್ನ ಪುಣ್ಯಕ್ಕೆ ನಾನಿನ್ನು ಫುಡ್ಡೇ ರೆಡಿ ಮಾಡಿರಲ್ಲ. ಆಗ
ಈಸಿಯಾಗಿ ಅವಳಿಗೆ ದಾಲ್ ಮಾಡ್ಕೊಟ್ಬಿಡೋಂಥ ದಾಲು, ಅನ್ನ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ. ದಾಲ್ ಕೂಡ ಆಗಿದೆ. ಇವಾಗ ಸೊಪ್ಪು ಮತ್ತು ಹಲ್ಸಿನ ಬೀಜದ್ದು ಒಗ್ಗರಣೆ ಹಾಕೋಣ ಅಂತ ರೆಡಿ ಮಾಡಿಕೊಂಡೆ. ಯಾಕೆಂದರೆ ಹಲ್ಸಿನ ಬೀಜ ಇತ್ತು, ಹಾಗೆ ಸುಟ್ಕೊಂಡು ತಿನ್ನೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಒಲೆ ಇಲ್ಲ, ನೀರೊಲೆ. ಹಂಗೆ ಗ್ಯಾಸ್ ಮೇಲೆ ಹುರ್ಕೊಳ್ಳೋಣ ಅಂದರೆ ಅದು ಉರಿಯೋ ತನಕ ಪೇಷನ್ಸ್ ನನಗಿಲ್ಲ. ಅದಕ್ಕೆ ಒಂದೆರಡು ವಿಷಲ್ ಕೂಗಿಸ್ಬಿಟ್ಟು ಪಲ್ಯ ಮಾಡ್ಕೊಂಬಿಡೋಣ ಅಂತ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್. ಸ್ವಲ್ಪ ಸೊಪ್ಪನ್ನ ಬೇಯಿಸ್ಕೊಂಡಿದ್ದೀನಿ, ಜೊತೆಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸೊಪ್ಪು ಮತ್ತು ಬೇಯಿಸಿರೋಂತಹ ಏನದು ಮರೆತೇ ಹೋಯಿತು, ಹಲಸಿನಕಾಯಿ ಬೀಜ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತೀನಿ. ಇಷ್ಟೇ ಸಿಂಪಲ್. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು. ಯಮ್ಮಿಯಾಗಿ ರೆಡಿಯಾಗಿದೆ ಊಟ ಅಂತೂ. ಇವಾಗ ಊಟ ಮಾಡೋದೇ ಬಾಕಿ. ಜೊತೆಗೆ ಅನ್ನ ರೆಡಿ ಇದೆ, ದಾಲ್ ಕೂಡ ರೆಡಿ ಇದೆ. ಊಟ ಮಾಡುವ. ಏನು ಗೊತ್ತಾ, ಹೊರಗಡೆ ಜನಕ್ಕೆ ಮಲೆನಾಡಿಗೆ ಬರಬೇಕು, ಹಾಸನಕ್ಕೆ ಬರಬೇಕು, ಮಳೆ ಎಂಜಾಯ್ ಮಾಡಬೇಕು ಅಂತ ಬರ್ತಾರೆ. ಆದರೆ ನಮ್ಮ ಕಷ್ಟ ಯಾರಿಗೆ ಹೇಳೋಣ? ಬಟ್ಟೆಗಳು 2-3 ದಿನ ಬೇಕು ಒಣಗೋದಕ್ಕೆ. ಅದು ಒಣಗುತ್ತಾ ಮೆತ್ತೆ ಇರುತ್ತೆ. ಅದನ್ನು ತಗೊಂಡೋಗಿ ಬೀರುಗಿಡಕ್ಕಾಗಲ್ಲ, ಅದನ್ನೇ ಸಪ್ರೇಟ್ ಇಟ್ಕೊಬೇಕು. ಯಪ್ಪಾ ಸಾಕಾಗೋಗುತ್ತೆ. ಆದರೂ ಮಳೆ ಬೇಕು ಅಂದ ಕಡೆ ಬರಲ್ಲ, ಬೇಡ ಅಂದ ಕಡೆನೇ ಸುಮ್ಮನೆ ಸುರಿಯುತ್ತಲ್ಲ, ಯಾಕಂತ ನಂಗೆ ಗೊತ್ತಿಲ್ಲ. ನೋಡಿ, ಎಷ್ಟೇ ದೊಡ್ಡ ಮನೆಗಳಿದ್ರು, ಹಿಂಗೆ ಎಷ್ಟೇ ಚೆನ್ನಾಗಿರೋ ಮನೇಲಿದ್ರು, ಮನೆ ಮುಂದೆ ಹಗ್ಗ ಕಟ್ಟಿ ಬಟ್ಟೆ ಒಣಗಾಕೋದು ಮಾತ್ರ ಹಾಸನವ್ರಿಗೆ ಫಿಕ್ಸು. ಮಲೆನಾಡು ಏನು ಇರ್ತಾರಲ್ಲ ಜನಗಳು, ಅವ್ರಿಗಂತೂ ಎಲ್ಲೆಲ್ಲಿ ಕಾಣುತ್ತೆ ಸ್ವಲ್ಪ ನೆನೆಯಲ್ಲ ಅಲ್ಲೆಲ್ಲ ಬಟ್ಟೆ ಹಾಕೊಳ್ಳೋದು ಗಾಳಿ ಆಡೋ ಕಡೆ. ನನ್ನ ಸ್ಥಿತಿನೂ ಹಾಗೇ ಆಗಿದೆ. ಅವನಜ್ಜಿ ಮಳೆ ಬರ್ತಿಲ್ಲ ಅಂತ ಮೇಲೆ ಬಟ್ಟೆ ಹಾಕಿ ಬಂದು ಕೆಳಗಡೆ ಬಂದ ತಕ್ಷಣ ಮಳೆ ಶುರುವಾಗಿರುತ್ತೆ. ಬಿಸಿಲಿದೆ ಅಂತೆಲ್ಲ ಬಟ್ಟೆ ಹಾಕೋಣ ಅಂದ್ರೂ ಬಿಸಿಲು ಜೊತೆಗೆ ಮಳೆ ಬರುತ್ತೆ. ಏನು ಮಾಡೋಣ? ಅದಕ್ಕೆ ಐಡಿಯಾ ಮಾಡಿ ಏನಾದರೂ ಆಗಲಿ ಇನ್ನು ಮೇಲ್ಗಡೆ ಬಟ್ಟೆ ಹಾಕೋದೇ ಬೇಡ, ಇಲ್ಲೇ ಬಟ್ಟೆ ಹಾಕೋಣ ಅಂತ ಮನೆ ಮುಂದೆ ಎಲ್ಲ ಹಗ್ಗ ಕಟ್ಬಿಟ್ಟಿದ್ದೀನಿ. ಸದ್ಯಕ್ಕೆ ನಮ್ಮ ಮನೆಗೆ ಗೆಸ್ಟ್ ಯಾರು ಬರೋರಿಲ್ಲ, ಹಾಗಾಗಿ. ಗರ್ಲ್ಸ್, ನೀವೇನಾದ್ರು ಮಲೆನಾಡು ಕಡೆ ಮದುವೆ ಆಗ್ತೀನಿ ಅಥವಾ ಹಾಸನ ಕಡೆ ಮದುವೆ ಆಗ್ತೀನಿ ಅಂದರೆ ಬಿ ರೆಡಿ ಫಾರ್ ದಿಸ್. ನೋಡಿ, ಇದು ನನ್ನ ದಿನದ ಕಷ್ಟಕರವಾದ ಕೆಲಸ. ಅವನಜ್ಜಿ ಎಷ್ಟೊತ್ತು ಬೇಕಾದರೆ ಏನಾದ್ರು ಕೆಲಸ ಮಾಡಿಬಿಡ್ತೀನಿ. ಇವಳಿಗೆ ಹೋಮ್ವರ್ಕ್ ಮಾಡಿಸೋದ್ರಲ್ಲಿ ನನ್ನ ಪೇಷನ್ಸು ಹೆಂಗೆಂಗೋ ಆಗೋಗ್ಬಿಟ್ಟಿರುತ್ತೆ. ಇಲ್ಲ, ನಾನು ನನಗೆ ಸಿಟ್ಟತ್ತಿ ಬಿಡು, ನಾನೇ ಬರಿತೀನಿ ಅಂತಲೇ ಹೇಳೋಕ್ಕಾಗಲ್ಲ. ಬಿಕಾಸ್ ಅವಳು ಕಲಿಬೇಕು. ಎಲ್ಲರದ್ದು ಒಂದು ಪ್ರಾಬ್ಲಮ್ ಅಂದರೆ ನನ್ನ ಮಗಳದ್ದೇನು ಗೊತ್ತಾ ಒಂದು ಪ್ರಾಬ್ಲಮ್ಮು. ಒಂದು ಎಸ್ ಬರೀತಾಳೆ, ಮುಖ ನೋಡ್ತಾಳೆ, ಅಮ್ಮ ಸರಿ ಇದೆಯಾ, ಸರಿ ಇದೆ ಬರಿ ಅಂತ. ನೆಕ್ಸ್ಟ್ ಒನ್ನು ಕರೆಕ್ಟಾಗಿ ಬರೆಯಲ್ಲ, ತಪ್ಪಾಗಿ ಬರೀತಾಳೆ. ಅಮ್ಮ ಒಂಚೂರು ಎರೇಸರ್ ಕೊಡಿ, ಅಳಿಸ್ತೀನಿ ಅಂತ. ಹೀಗೆ ಕಾಟ ಕೊಟ್ಟು ಒಂದು ಹೋಮ್ವರ್ಕ್ ಬರೆಯೋದಕ್ಕೆ 1.5 ಗಂಟೆ ಮಾಡ್ತಾಳೆ. ನನ್ನ 1.5 ಗಂಟೆ ಅಲ್ಲೇ ಆಯಿತು. ಇಲ್ಲ, ಹೋಮ್ವರ್ಕ್ ಮಾಡಿಲ್ಲ ಅಂತಂದರೆ ಬೆಳಗ್ಗೆ ಸ್ಕೂಲಿಗೆ ಓಡೋ ಟೈಮಲ್ಲಿ ಕೂರಿಸ್ಕೊಬೇಕು. ಆವಾಗ ಇನ್ನೂ ಕಷ್ಟ, ತಿಂಡಿ ತಿನ್ನಿಸ್ಬೇಕು. ಅಯ್ಯೋ ಸಾಕು ಮಾಡ್ತಾಳೆ. ಹೋಮ್ವರ್ಕ್ ಬರ್ಸೋಷ್ಟರಲ್ಲಿ ನಾನು ಹುಚ್ಚಿಯಾಗಿ ಹೋಗ್ಬಿಡ್ತೀನಿ ಖಂಡಿತ. ಹಂಗೋ ಹಿಂಗೋ ಅವಳಿಗೆ ಹೋಮ್ವರ್ಕ್ ಮಾಡಿಸಿ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋದೆ. ಇಲ್ಲಿ ಹುಡುಗಿರ ಡಿಸ್ಕಷನ್ ಏನು ನಡೀತದೆ ಗೊತ್ತಾ? ಎಲ್ಲ ಎಡೆ ಜಡೆ ಹಾಕೋ ಬಂದುಬಿಟ್ಟಿದ್ದೀವಿ, ಸೇಮ್ ಟು ಸೇಮ್ ಅಂತ ಹುಡುಗಿರು ಮಾತಾಡ್ಕೊಳ್ತಾ ಇದ್ದಾರೆ. ನಾವು ನಮ್ಮ ಫ್ರೆಂಡ್ಸ್ ಜೊತೆ ಹಿಂಗೆ ಕುಣಿತಾ ಇದ್ವಿ ಅಲ್ಲ ಚಿಕ್ಕ ವಯಸ್ಸಲ್ಲಿ. ಮೇಡಮ್ ಅವ್ರಿಗೆ ವಾರ್ ಮಾಡಿ ಜಗಳ ಮಾಡಿ ಅವಳ ಹತ್ರ ಏಟು ತಿಂದು ನಾನು ಅವಳಿಗೆ ಏಟು ಹೊಡೆದು ಅವಳ ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿರೋದು. ಯಾಕೆ ನಾನು ಹೋಗಲ್ಲ, 2 ಮಂತ್ಸ್ ಗ್ಯಾಪ್ ಆಗೋಯ್ತು, ನಾನು ಹೋಗಲ್ಲ ಅಂತ. ಅವಳ ಡ್ಯಾನ್ಸ್ ಕ್ಲಾಸ್ ಬಿಟ್ಟು ಬಂದು ನನಗೆ ತಲೆ ನೋವ್ತಾ ಇತ್ತು. ಅರ್ಜೆಂಟ್ ಟೀ ಬೇಕೇ ಇತ್ತು, ಹಾಗಾಗಿ ಟೀ ಮಾಡಿಕೊಂಡೆ. ಜೊತೆಗೆ ಬಿಸ್ಕೆಟು. ನನಗಂತೂ ಡಿಪ್ ಮಾಡ್ಕೊಂಡು ತಿನ್ನೋದು ಸಖತ್ ಇಷ್ಟ. ನಿಮಗೆಲ್ಲ ಇಷ್ಟನಾ? ಯಾರಿಗಿಷ್ಟ ಎಲ್ಲ ಗೊತ್ತಿಲ್ಲ, ನನಗಂತೂ ಫೇವ್ರೇಟ್. ನಂಗೆ ಗೊತ್ತು ತುಂಬ ಜನಕ್ಕೆ ಡಿಪ್ ಮಾಡಿ ಬಿಸ್ಕೆಟ್ ತಿನ್ನೋದು ಇಷ್ಟ ಇರುತ್ತೆ ಅಂತ. ಆದಮೇಲೆ ಸ್ವಲ್ಪ ಹೊತ್ತು ವಾಕಿಂಗ್ ಪ್ಯಾಡಲ್ಲಿ ವಾಕ್ ಮಾಡ್ತಾಯಿದ್ದೆ. ಇನ್ನೇನು ಹೊರಗಡೆ ಮಳೆ, ಹೋಗೋಕ್ಕಾಗಲ್ಲ. ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂತ ನಾನು ವಾಕಿಂಗ್ ಪ್ಯಾಡ್ನ ಮನೆಗೆ ತರಿಸ್ಕೊಬಿಟ್ಟಿರ್ತೀನಿ. ಆರಾಮಾಗಿ ಟಿ ವಿ ನೋಡ್ತಾ, ಮೊಬೈಲ್ ನೋಡ್ತಾ ವಾಕ್ ಮಾಡೋದಕ್ಕೆ. ಹಾಗೆ ಸ್ಟೆಪ್ಸು ಕಂಪ್ಲೀಟ್ ಮಾಡ್ಕೊಬೇಕಲ್ವಾ? ಮಳೆ ಏನಕ್ಕಾದ್ರೂ ಹಿಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಮೇಡಮ್ ಅವ್ರನ್ನ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಬರ್ಬೇಕು, ಸರಿಗೆ ಮಳೆ ಬರ್ತಾಯಿತ್ತು. ನಾನು ಅಷ್ಟು ದಿನದಿಂದ ಯೂಸ್ ಮಾಡಿರಲಿಲ್ಲ, ತುಂಬ ದಿನದಿಂದ ಟೋಪಿ ತೆಗೆದು ಹಾಗೆ ಇಟ್ಟಿದ್ದೆ. ಅದನ್ನು ತೊಗೊಂಡು ಹಾಕ್ಕೊಂಡು ಮೇಡಮ್ ಅವ್ರನ್ನ ಕರ್ಕೊಂಡು, ಅವ್ರ ಜೊತೆಗೆ ಅವಳ ಫ್ರೆಂಡ್ನು ಕರ್ಕೊಂಡು ನಾವು ಹೋಗಿದ್ದೆ ಲೇಔಟಿಗೆ. ಯಾಕೆಂದರೆ ವಾಕ್ ಮಾಡೋಣ ಅಂತ. ನೋಡಿ, ಒಂಚೂರು ಮಳೆ ಇಲ್ಲ ಇವಾಗ. ಇನ್ನೇನು ಬಿಸಿಲು ಬರುತ್ತೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಮಳೆ ಬಂದುಬಿಡುತ್ತೆ. ನಾನು ಹಾಕ್ಕೊಂಡಿದ್ದ ಟೋಪಿ ನನ್ನ ಮಗಳಿಗೆ ಇಷ್ಟ ಆಗಿ, ಅಮ್ಮ ನಿಮ್ಮ ಟೋಪಿ ನಂಗೆ ಬೇಕು ಅಂತ ಇಸ್ಕೊಂಡಾಯಿತು. ಏನು ಮಾಡೋಣ, ಮಗಳಲ್ವಾ, ಕೊಡಲೇಬೇಕು, ಕೊಟ್ಟಾಯಿತು. ನೋಡಿ, ಹಿಂಗೆ ಒಂದು ರೌಂಡ್ ಹೋದೆ ಅಷ್ಟೇ, ಒಂದು ರೌಂಡು ಆಗಿಲ್ಲ, ಎಲ್ಲ ರಿಟರ್ನ್ ಹೋಗ್ತಾಯಿದ್ದೀವಿ. ಯಾಕೆ ಗೊತ್ತಾ? ಮಳೆ ಶುರು ಹೋಗ್ಬಿಟ್ಟೈತೆ. ನೋಡಿ, ನಮ್ಮ ಹಾಸನಲ್ಲಿ ಲೇಡೀಸ್ ಯಾವ ಥರಕ್ಕೆ ಮಳೆಗೂ ಎದ್ರಲ್ಲ, ನಾವು ಛತ್ರಿ ಹಿಡ್ಕೊಂಡಾರು ವಾಕ್ ಮಾಡೇ ಮಾಡ್ತೀವಿ. ಅವನಜ್ಜಿ 10K ಸ್ಟೆಪ್ಸ್ ಕಂಪ್ಲೀಟ್ ಆಗಬೇಕು ಅಂತ ಛತ್ರಿ ಹಿಡ್ಕೊಂಡು ವಾಕ್ ಮಾಡ್ತಾಯಿದ್ದಾರೆ.
ಎಷ್ಟು ಡೆಡಿಕೇಶನ್ ಇದೆ ಅಲ್ವಾ? ಅದೇ ಡೆಡಿಕೇಶನ್ ಸ್ವಲ್ಪ ಡಯೆಟಲ್ಲಿ ಇದ್ಬಿಟ್ರೆ ಇವರು ಬೇಗ ಸಣ್ಣ ಆಗೋಗ್ಬಿಡ್ತಾರೆ. ನುಚ್ಚಿ ಮಳೆ ಇವತ್ತು ವಾಕ್ ಮಾಡಕ್ಕೆ ಬಿಡಲೇ ಇಲ್ಲ. ಸರಿ ಅಂದ್ಬಿಟ್ಟು ಮನೆಗೆ ಬಂದರೆ ಮೇಡಮು ನಂಗೆ ಅನ್ನ ದಾಲ್ ಬೇಕು ಅಂತ ಅಂದ್ಲು. ನಾನು ಬೆಳಿಗ್ಗೆದು ಒಂದು ರೊಟ್ಟಿ ಇತ್ತು ಏನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಆಮ್ಲೆಟ್ ಮಾಡಿಕೊಂಡು ಜೊತೆಗೆ ರೊಟ್ಟಿ ಬಿಸಿ ಮಾಡಿಕೊಂಡು ಅದ್ರ ಜೊತೆಗೆ ಕುಂಬಳಕಾಯಿ ಪಲ್ಯ ಆಯಿತು. ಅದ್ರ ಜೊತೆಗೆ ಮಧ್ಯಾಹ್ನ ಮಾಡಿದ ಸೊಪ್ಪಿನ ಪಲ್ಯ ಆಯಿತು. ಇದಿಷ್ಟೆಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ವಾಕಿಂಗ್ ಪ್ಯಾಡಲ್ಲಿ ವಾಕ್ ಮಾಡಿದೆ. ತಿರುಗಿ ನೋಡ್ತೀನಿ ಮೇಡಮ್ ಅವ್ರು ಸೋಗಯ್ಯ ನಿದ್ದೆ ಮಾಡ್ತಾಯಿದ್ಲು. ಇನ್ನೇನು ನಾವು ಮಲ್ಕೊಬಿಡ್ಬಾ ಅಂತ ಹೇಳಿ ಮೇಡಮ್ ಅವ್ರನ್ನ ಕರ್ಕೊಂಡು ನಾವು ನಿದ್ದೆ ಮಾಡೋಕ್ಕೆ ಹೊರಟ್ವಿ. ಬಟ್ ಇನ್ನು ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಬೇಕು. ಮೇಡಮ್ ಅವರು ಕಣ್ಣು ಬಿಟ್ಟ ತಕ್ಷಣ ನಾನು ಎಲ್ಲಿದ್ದೀನಿ ಅನ್ನೋ ಫೀಲ್ ಆಗೋಗ್ತಾಳೆ. ಯಾವಾಗಲೂ ಅದೇ ಅವಳದು ಕಷ್ಟ ನನಗೆ. ಸೊ ಡೇ ಕಂಪ್ಲೀಟೆಡ್. ಮತ್ತೆ ನಾಳೆ ಸಿಗುವ. ಬಾಯ್ ಬಾಯ್. ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.